ಇನ್ನು ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಬಿಜೆಪಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಬಿಜೆಪಿ ಇದಕ್ಕೆ ಕಿಡಿಕಾರಿದೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಅನ್ಯಾಯ ಆಗಿದೆ ಅನ್ನುವಂತಹ ಕಾರಣ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದೆ. ಸರ್ಕಾರ 2,38,000 ಕೋಟಿ ರಾಜಸ್ವ ಡಿಸೆಂಬರ್ ಅಂತ್ಯಕ್ಕೆ 1,61,000 ಕೋಟಿ ಮಾತ್ರ ತಲುಪಿದೆ. ಇನ್ನೂ ನೀವು ತಲುಪಿಸಬೇಕಾಗಿರುವುದನ್ನು ಬಾಕಿ ಉಳಿಸ್ಕೊಂಡಿದ್ದೀರಿ. ಅಂದರೆ ಇವರ ಸಾಧನೆ ಕೇವಲ 67%. ಬಿಜೆಪಿ ಅವಧಿಯಲ್ಲಿ ಡಿಸೆಂಬರ್ ಅಂತ್ಯಕ್ಕೆ 82% ಗುರಿ ಸಾಧನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ನೀವೆಷ್ಟು ರಾಜಸ್ವವನ್ನು ಕೊರತೆ ಆಗಿದೆ ಅದರ ಬಗ್ಗೆ ಮಾತಾಡಿ. ತಮ್ಮ ಸರ್ಕಾರ ಯಾಕೆ ಗುರಿ ತಲುಪಲಿಲ್ಲ ಅದನ್ನು ಹೇಳಿ. ಇದು ಬಿಜೆಪಿ ಹೇಳಿರುವಂಥ ಮಾತು. ಸಿದ್ದರಾಮಯ್ಯ ಅವರ ಸರ್ಕಾರ 2,38,000 ಕೋಟಿ ರಾಜಸ್ವ ಸ್ವೀಕೃತಿಯ ಗುರಿ ಇಟ್ಕೊಂಡಿತ್ತು. ಆದರೆ ಡಿಸೆಂಬರ್ ಅಂತ್ಯಕ್ಕೆ ಕೇವಲ 1,61,000 ಕೋಟಿ ಗುರಿ ತಲುಪಿದೆ. ಅಂದರೆ ಇವರ ಸಾಧನೆ ಕೇವಲ 67% ಮಾತ್ರ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಡಿಸೆಂಬರ್ ಅಂತ್ಯಕ್ಕೆ 82% ಗುರಿ ಸಾಧಿಸಲಾಗಿತ್ತು. ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ತಮ್ಮ ಸರ್ಕಾರದ ಗುರಿ ಯಾಕೆ ತಲುಪಲಿಲ್ಲ ಅನ್ನೋದ್ರ ಬಗ್ಗೆ ರಾಜ್ಯ ಜನರಿಗೆ ನೀವು ಉತ್ತರ ಕೊಡಬೇಕು ಅಂತ ಬಿಜೆಪಿ ಕಾಂಗ್ರೆಸ್ಸನ್ನು ಆಗ್ರಹಿಸಿದೆ.